ಇವಾಗ ಲಾಸ್ಟ್ ಸ್ಟೇಜು ಸಬ್ಸ್ಕ್ರಿಪ್ಷನ್ ಸ್ಟೇಜ್. ಸಬ್ಸ್ಕ್ರಿಪ್ಷನ್ ಸ್ಟೇಜ್ ಅಂದ್ರೆ ಲಾಸ್ಟ್ ಸ್ಟೇಜ್. ಈಗ ಫಸ್ಟ್ ಸ್ಟೇಜ್ ಯಾವ್ದಿತ್ತು, ಸೆಕೆಂಡ್ ಸ್ಟೇಜು, ನೆಕ್ಸ್ಟ್ ಇದು ಲಾಸ್ಟ್ ಸ್ಟೇಜು. ಆಮ್, ಇದ್ರಲ್ಲಿ ನಿಮ್ಗೆ 14 ಮಾರ್ಕ್ಸ್ ಕೇಳುತ್ತೆ. ಅಂದ್ರೆ 3 ಸ್ಟೇಜ್ನ ಏನಾದ್ರು ನಿಮಗೆ ಕೇಳುತ್ತೆ, ಅವಾಗ 3 ಅಟೆಂಡ್ ಮಾಡಿ, ನಿಮ್ಗೆ ಅವಾಗ 14 ಮಾರ್ಕ್ಸ್ ಕೇಳ್ತಾರೆ. ಅರ್ಥ ಆಯ್ತಾ? ಅಂದ್ರೆ ಯಾವ್ದಾವ್ದಿತ್ತು, ಪ್ರಮೋಟರ್ಸು, ಯಾವ್ದಾದ್ರು ಪ್ರಮೋಷನ್ ಸ್ಟೇಜು, ನೆಕ್ಸ್ಟ್ ಇನ್ಕಾರ್ಪೊರೇಷನ್ ಸ್ಟೇಜು, ಇವಾಗ ಲಾಸ್ಟ್ ಸಬ್ಸ್ಕ್ರಿಪ್ಷನ್ ಸ್ಟೇಜ್. ಈ 3 ಸ್ಟೇಜ್ ಏನಾದ್ರು ಕೇಳುತ್ತೆ. ಇನ್ ಡೀಟೇಲ್ ಆಗಲ್ಲ, ಲೈಟ್ ಆಗಿ ಒಂದೊಂದನ್ನ ಒಂದೊಂದ್ ಪೇಜ್ ತರ ಬರ್ದಿ ನೀವು ಏನ್ ಮಾಡಿ ಫುಲ್ಲು ಜಸ್ಟ್ ಒಂದು ಮೀನಿಂಗ್ ಹಾಕಿ, ಮೀನಿಂಗ್ ಅಲ್ಲಿ ಏನ್ ಕಂಟೆಂಟ್ ಇದೆಯೋ ಫಂಕ್ಷನ್ಸ್ಗೂ ಅದೇ ಕಂಟೆಂಟ್ಸ್ ಕ್ಯಾರಿ ಡೌನ್ ಆಗುತ್ತೆ ಕಂಟೆಂಟು. ಸೊ ಅದು ಅಷ್ಟು ಮಾಡಿದ್ರೆ 14 ಮಾರ್ಕ್ಸ್ ಬರುತ್ತೆ. ನಿಮ್ಗೆ ಈಸಿನೇ ಇದೆ ಇದು. ಓಕೆನಾ? ಈಗ ಸಬ್ಸ್ಕ್ರಿಪ್ಷನ್ ಸ್ಟೇಜ್. ಸಬ್ಸ್ಕ್ರಿಪ್ಷನ್ ಸ್ಟೇಜ್ ಇಸ್ ದ ಫೈನಲ್ ಸ್ಟೇಜ್ ಇನ್ ಫಾರ್ಮೇಶನ್ ಆಫ್ ಕಂಪನಿ, ಎಸ್ಪೆಷಲಿ ಫಾರ್ ದ ಪಬ್ಲಿಕ್ ಕಂಪನಿ. At this stage, the company invites the public to subscribe to its shares or debenture to raise capital. ಇವಾಗ ಕಂಪ್ನಿ ಫುಲ್ಲು ಸ್ಟಾರ್ಟ್ ಆಗೋಗಿದೆ, ಅದಕ್ಕೆ ಕ್ಯಾಪಿಟಲ್ ಬೇಕು. ಕಂಪನಿ ರನ್ ಆಗೋದಕ್ಕೆ ಕ್ಯಾಪಿಟಲ್ ಬೇಕು. ಸೊ ಅದೇನ್ ಮಾಡುತ್ತೆ, ಎಲ್ಲಾರ್ಗು ಶೇರ್ಸ್ಗೆ ಕೊಟ್ಟು ಅವ್ರ ಕಡೆಯಿಂದ ದುಡ್ಡು ಇಸ್ಕೊಳ್ಳುತ್ತೆ. ಇವಾಗ ನಂದೊಂದು ಕಂಪನಿ ಅನ್ಕೊಳ್ಳಿ, ನಾನು ನಿಮ್ಗೆ ಹೇಳ್ತೀನಿ ಶೇರ್ಸ್ ನ ಇಶ್ಯೂ ಮಾಡ್ತಾ ಇದ್ದೀನಿ, ಬನ್ನಿ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅರ್ಥ ಆಯ್ತಾ? ಅವಾಗ ನೀವೇನ್ ಮಾಡ್ತೀರ, ನನ್ನ ಹತ್ರ ಶೇರ್ಸ್ ನ ಪರ್ಚೇಸ್ ಮಾಡಿ ದುಡ್ಡನ್ನ ಕೊಟ್ಬಿಟ್ಟು ಹೋಗ್ತೀರ ಅಲ್ವಾ? ಸೊ ಇದು ಕಾನ್ಸೆಪ್ಟ್ ಸಬ್ಸ್ಕ್ರಿಪ್ಷನ್ ಸ್ಟೇಜ್ ಅಂತ ಅಂದ್ರೆ ಇವಾಗ ನೀವು ಬಂದ್ಬಿಟ್ಟು ಶೇರ್ಸ್ ನ ಪರ್ಚೇಸ್ ಮಾಡ್ಕೊಂಡು ಹೋಗ್ತೀರ. ಆಮೇಲೆ ನೀವು ನನ್ನ ಕಂಪ್ನಿಗೆ ಓನರ್ ಇದ್ದಂಗೆ, ಓನರ್ ಅಲ್ಲ, ಓನರ್ ಇದ್ದ ಹಾಗೆ. ಓಕೆನಾ? ಈಗ ಏನಿದು ಸಬ್ಸ್ಕ್ರಿಪ್ಷನ್ ಸ್ಟೇಜ್ ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಪ್ರಾಸ್ಪೆಕ್ಟಸ್. ಏನ್ ಪ್ರಾಸ್ಪೆಕ್ಟಸ್ ಅಂದ್ರೆ, ಇಟ್ ಈಸ್ ಎ ಡಾಕ್ಯುಮೆಂಟ್ ಇಶ್ಯೂಡ್ ಬೈ ದ ಕಂಪನಿ ಇನ್ವೈಟಿಂಗ್ ಪೀಪಲ್ಸ್ ಟು ಸಬ್ಸ್ಕ್ರೈಬ್ ಟು ಶೇರ್ಸ್. It gives all important information about the company so that investor can decide whether to invest. ಪ್ರಾಸ್ಪೆಕ್ಟರ್ಸ್ ಅಂದ್ರೆ ಲೈಕ್ ಅದ್ರಲ್ಲಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಆಗುತ್ತೆ, ಕಂಪ್ನಿ ಎಲ್ಲಾ ಡೀಟೇಲ್ಸ್ ಅದ್ರಲ್ಲಿ ಕೊಟ್ಟಿರ್ತಾರೆ. ಅದನ್ನ ನೋಡಿ ನೀವು ಬೇಕಂದ್ರೆ ನಮ್ಮ ಶೇರ್ಸ್ ನ ಪರ್ಚೇಸ್ ಮಾಡ್ಬೋದು, ಇಷ್ಟ ಇಲ್ಲ ಅಂದ್ರೆ ಬಿಡ್ಬೋದು. ಓಕೆನಾ? ಅದ್ರಲ್ಲಿ ಏನೇನ್ ಕಂಟೆಂಟ್ ಇನ್ಕ್ಲೂಡ್ ಆಗಿರುತ್ತೆ ಅಂತ, ಕಂಪ್ನಿ ನೇಮ್ ಮತ್ತೆ ಟೈಪ್. ಕಂಪ್ನಿ ನೇಮ್ ಏನು XYZ ಲಿಮಿಟೆಡ್ ಅಂತ ಇರುತ್ತೆ, ಇಲ್ಲ ಅದು ಪಬ್ಲಿಕ್ ಕಂಪನಿನ, ಪ್ರೈವೇಟ್ ಕಂಪನಿನ, ಲಿಮಿಟೆಡ್ ಅನ್ಲಿಮಿಟೆಡ್ ಅಂತ ನಮಗ್ ಗೊತ್ತಾಗುತ್ತೆ. ನೆಕ್ಸ್ಟ್ ಪ್ರಾಸ್ಪೆಕ್ಟಸ್ ಅಲ್ಲಿ ಏನು ಕೊಟ್ಟಿರ್ತಾನೆ ಅಂದ್ರೆ, ರಿಜಿಸ್ಟ್ರೇಷನ್ ಆಫೀಸ್ ಅಡ್ರೆಸ್. ಅಂದ್ರೆ ಆಫೀಸ್ ಅಡ್ರೆಸ್ ಎಲ್ಲಿದೆಯೋ ಪರ್ಟಿಕ್ಯುಲರ್ ಆಗಿ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಆಮೇಲೆ ಏನ್ ಬಿಸ್ನೆಸ್ ಮಾಡ್ತಿರೋದು, ನಮ್ಮ ಕಂಪನಿ ಮೇನ್ ಏನ್ ಆಬ್ಜೆಕ್ಟ್ ಅದು ಅಂದ್ರೆ, ಏನ್ ಬ್ಯಾಗ್ ಮ್ಯಾನುಫ್ಯಾಕ್ಚರ್ ಮಾಡದ, ಇಲ್ಲ ಶೂ ಮ್ಯಾನುಫ್ಯಾಕ್ಚರ್ ಮಾಡದ, ಕ್ಲಾತಿಂಗ ಏನು ಅನ್ನೋದನ್ನ, ಪೆನ್ಸಿಲ, ಬುಕ್ಸ, ಇದನ್ನೆಲ್ಲಾನು ಪರ್ಟಿಕ್ಯುಲರ್ ಆಗಿ ಅಲ್ಲಿ ಕೊಟ್ಟಿರ್ತಾನೆ. ಸೊ ನಮ್ಗೆ ಐಡಿಯಾ ಬರುತ್ತೆ. ಇವಾಗ ನೋಡಿ, ಆ ಇವಾಗ ರೈನಿ ಸೀಸನ್ ಅಂತ ಅನ್ಕೊಳ್ಳಿ. ಇವಾಗ ಅಂಬ್ರೆಲಾಸ್ ಎಲ್ಲ ಸಖತ್ತಾಗಿ ಓಡುತ್ತೆ, ಬ್ಲಾಂಕೆಟ್ಸು, ಆಮೇಲೆ ಇದೆಲ್ಲ ತುಂಬಾ ಓಡುತ್ತೆ ಅಲ್ವಾ, ಸ್ವೆಟರ್ಸ್ ಎಲ್ಲಾನು. ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ ಅಂತ ಅನ್ಕೊಳ್ಳಿ. ನಮ್ಗೆ ರೈನಿ ಸೀಸನ್, ವಿಂಟರ್ ಸೀಸನ್ ಅಲ್ಲಿ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಮಿಕ್ಕಿದ ಸೀಸನ್ ಅಲ್ಲಿ ಅದು ಸೇಲ್ ಆಗುತ್ತಾ, ಜಾಸ್ತಿ ಆಗಲ್ಲ ಅಲ್ವಾ. ಸೊ ಅದಕ್ಕೇನೆ ಎಲ್ಲಾ ಸೀಸನ್ ಅಲ್ಲೂ ಇದು ಚೆನ್ನಾಗಿ ಓಡ್ಬೇಕು ಆ ತರ ಇರುತ್ತಲ್ವಾ ಕಂಪನಿ. ಆ ಕಂಪ್ನಿಗೆ ಮಾತ್ರ ಜಾಸ್ತಿ ಇನ್ವೆಸ್ಟ್ ಮಾಡೋದು. ಈಗ ಝೊಮ್ಯಾಟೊ, ಸ್ವಿಗ್ಗಿ ಅದೆಲ್ಲ ನೋಡ್ತಿದ್ವಲ್ಲ, ಝೊಮ್ಯಾಟೊಗ್ ಜಾಸ್ತಿ ಇನ್ವೆಸ್ಟ್ ಮಾಡ್ತಿದ್ದಾರೆ, ಯಾಕಂದ್ರೆ ತುಂಬಾ ಚೆನ್ನಾಗಿ ಓಡ್ತಾ ಇದೆ, ತುಂಬಾ ಪ್ರಾಫಿಟ್ ಅರ್ನ್ ಮಾಡ್ತಾ ಇದೆ ಅಂತ. ನೆಕ್ಸ್ಟ್ ಅವ್ರು ಮೆನ್ಷನ್ ಮಾಡಿರ್ಬೇಕು ಏನ್ ಕಂಪನಿ ನಮ್ದು ಅಂತ. ನೆಕ್ಸ್ಟ್ ಫಿನಾನ್ಷಿಯಲ್ ಇನ್ಫಾರ್ಮೇಶನ್ ಕೊಟ್ಟಿರ್ಬೇಕು, ಎಷ್ಟು ಪ್ರಾಫಿಟ್ ಆಗ್ತಾ ಇದೆ, ಲಾಸ್ ಎಷ್ಟಿದೆ, ಲೋನ್ ಎಷ್ಟಿದೆ, ಮತ್ತೆ ಅಸೆಟ್ಸ್ ಅಂದ್ರೆ ಏನೇನ್ ಮಿಷಿನರೀಸ್ ಇದೆ ಅಂತ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಆಗಿರ್ಬೇಕು ಪ್ರಾಸ್ಪೆಕ್ಟರ್ಸ್ ಅಲ್ಲಿ. ಆಮೇಲೆ ಡೈರೆಕ್ಟ್ ಆಗಿ ಡೀಟೇಲ್ಸ್ ಕೊಟ್ಟಿರ್ಬೇಕು. ಈಗ ಡೈರೆಕ್ಟ್ ಆಗಿ ನಾವು ಸೆಲೆಕ್ಟ್ ಮಾಡಿರ್ತೀವಲ್ಲ, ಅವ್ನ ನೇಮ್ ಏನು, ಅವ್ನ ಕ್ವಾಲಿಫಿಕೇಶನ್ ಏನು, ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ, ಎಲ್ಲಾ ಸಿಚುವೇಶನ್ ಹೇಗ್ ಹ್ಯಾಂಡಲ್ ಮಾಡ್ತಾನವನು ಅನ್ನೋದೆಲ್ಲಾನು ನಾವು ಅಲ್ಲಿ ಮೆನ್ಷನ್ ಆಗಿರ್ಬೇಕು. ಈಗ ನೋಡಿ, ಅವ್ನಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಈಗ 59 ಇಯರ್ಸ್ ಆಗಿರುತ್ತೆ, ಇನ್ನ 1 ವರ್ಷ ಆದ್ರೆ ಅವ್ನ ತೆಗ್ದಾಕ್ಬಿಡ್ತಾರೆ. ಅವಾಗ ನಾವು ಏನಾಗುತ್ತೆ, ಕಂಪ್ನಿ ಆಲ್ಮೋಸ್ಟ್ ಪ್ರಾಫಿಟ್ ಅಲ್ಲಿ ಡಿಫರೆನ್ಸ್ ಗೊತ್ತಾಗುತ್ತೆ ತಾನೇ ನಮ್ಗೆ. ನೆಕ್ಸ್ಟ್ ಶೇರ್ ಕ್ಯಾಪಿಟಲ್. ಇವಾಗ ನಾನು ನಿಮ್ಗೆ ಹೇಳ್ದೆ ಏನು, 1 lakh ಶೇರ್ಗೆ 10 rupees ಅಂತ ಎಷ್ಟು ಬೀಳುತ್ತೆ, 1 lakh into 10 ಮಾಡಿದ್ರೆ 10 ಲಕ್ಷ ಆಗುತ್ತೆ. ಸೊ ಅದನ್ನ ಪರ್ಟಿಕ್ಯುಲರ್ ಆಗಿ ಶೇರ್ಸ್ ವ್ಯಾಲ್ಯೂ ಎಷ್ಟು ಅಂತ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿರ್ಬೇಕು. ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಅಂತ ಇರುತ್ತೆ. 1000 ಮೆಂಬರ್ಸ್ ಅಂದ್ರೆ 1000 ಮಾಡ್ಬೇಕು. ಒಂದು 50 ಲಕ್ಷ ಜನ ಎಲ್ಲ ಮಾಡೋ ಹಾಗಿಲ್ಲ. ನೆಕ್ಸ್ಟ್ ರಿಸ್ಕ್ ಇನ್ವಾಲ್ವ್ಡ್. ಏನೇನು ಪೊಟೆನ್ಶಿಯಲ್ ರಿಸ್ಕ್ ನ ಬಿಸ್ನೆಸ್ ಫೇಸ್ ಮಾಡುತ್ತೆ ಅನ್ನೋದು ಪರ್ಟಿಕ್ಯುಲರ್ ಆಗಿ ಹೇಳಿರ್ಬೇಕು. ಆಮೇಲೆ ಈಗ ನಾನು ನಿಮ್ಮ ಹತ್ರ ನನ್ನ ಶೇರ್ಸ್ ನ ಕೊಟ್ಬಿಟ್ಟು ನಿಮ್ಮ ಹತ್ರ ದುಡ್ಡು ಇಸ್ಕೊತಾ ಇದೀನಲ್ವಾ, ಈ ಇಸ್ಕೊಂಡಿರೋ ದುಡ್ಡಲ್ಲಿ ನಾನು ಏನ್ ದಬಾಕ್ತೀನಿ ಅನ್ನೋದು ಕೂಡ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಆಗಿರ್ಬೇಕು. ಅರ್ಥ ಆಗ್ತಿದೆ ಅಲ್ವಾ? ಇದು ಪ್ರಾಸ್ಪೆಕ್ಟರ್ಸ್. ಈಗ
ಇದು ಮುಗೀತಲ್ವಾ, ನೆಕ್ಸ್ಟ್ ಮಿಸ್ಟೇಕ್ ಇನ್ ಪ್ರಾಸ್ಪೆಕ್ಟರ್ಸ್. ಇನ್ ಕೇಸ್ ಇವಾಗ ಪ್ರಾಸ್ಪೆಕ್ಟರ್ಸ್ ಈಗ ಇದು ಮುಗೀತಲ್ವಾ, ನೆಕ್ಸ್ಟ್ ಮಿಸ್ಟೇಕ್ ಇನ್ ಪ್ರಾಸ್ಪೆಕ್ಟರ್ಸ್. ಇನ್ ಕೇಸ್ ಇವಾಗ ನೀವು ಕಂಪ್ನಿ ನೇಮ್ ತಪ್ಪಾಕ್ಬಿಡೋದು, ಇಲ್ಲ ಪ್ರಾಫಿಟ್ ಸುಳ್ಳು ಹಾಕೋದು, ಹಿಂಗೆಲ್ಲ ಮಿಸ್ಟೇಕ್ ಮಾಡಿದ್ರೆ ಯಾವ ತರ ಪನಿಷ್ಮೆಂಟ್ ಕೊಡ್ತಾರೆ ಅನ್ನೋದನ್ನ ನೋಡೋಣ. ಇನ್ ಕೇಸ್ ಫಾಲ್ಸ್ ಆಗಿ ಕೊಡೋದು, ಇಲ್ಲ ಮಿಸ್ಲೀಡಿಂಗು, ಇಲ್ಲ ತಪ್ಪಾಗಿ ಸ್ಟೇಟ್ಮೆಂಟ್ಸ್ ಇಡೋದು. ಈಗ ನಿಮ್ಗೆ ಪ್ರಾಫಿಟ್ ಆಗಿರಲ್ಲ ಆಯ್ತಾ, ಸುಮ್ನೆ ನಂಗೆ ಎಕಾಚಿಕಿ ಈಗ 10 ಲ್ಯಾಕ್ ಪ್ರಾಫಿಟ್ ಆಗ್ತಿರುತ್ತೆ ಅನ್ಕೊಳ್ಳಿ, ನೀವು 30 ಲ್ಯಾಕ್ ತೋರಿಸ್ಬಿಟ್ಟಿರ್ತೀರ. ಅವಾಗ ಇನ್ವೆಸ್ಟರ್ಸ್ ಬಂದು ಇನ್ವೆಸ್ಟ್ ಮಾಡ್ಬಿಟ್ಟಿರ್ತಾರೆ, ಓ ಚೆನ್ನಾಗಿ ಓಡ್ತಾ ಇದೆ ಅಂತ. ಆಮೇಲೆ ಏನಾಗುತ್ತೆ, ಲಾಸ್ ಆಗ್ಬಿಡುತ್ತೆ. ಸೊ ಈ ತರ ಕೇಸ್ ಹಾಕಿದ್ರೆ ಒಳಗಡೆ ಹಾಕೊಂಡೋಗಿ ಗುಮ್ತಾರೆ ಆಯ್ತಾ. ಫಸ್ಟ್ ಸಿವಿಲ್ ಲಯಬಿಲಿಟಿ ಅಂದ್ರೆ ಕಂಪನಿ ಡೈರೆಕ್ಟರ್, ಎಕ್ಸ್ಪರ್ಟ್, ಅಲ್ಲಿನ ಏನ್ ಕಂಪ್ನಿಲಿ ಕೆಲಸ ಮಾಡ್ತಿರ್ತಾರಲ್ಲ ಎಕ್ಸ್ಪರ್ಟು, ಇಷ್ಟು ಜನನು ಕಾಂಪನ್ಸೇಷನ್ ಪೇ ಮಾಡ್ಬೇಕು ಇನ್ವೆಸ್ಟರ್ಸ್ಗೆ. ಇನ್ ಕೇಸ್ ಏನಾದ್ರು ಇನ್ವೆಸ್ಟರ್ ಈಗ 30 ಲ್ಯಾಕ್ ರುಪೀಸ್ ಅಂತ ಇನ್ವೆಸ್ಟ್ ಮಾಡಿದಾನಲ್ಲ, ಈಗ ನೋಡಿದ್ರೆ ಅವ್ನು ಗೊತ್ತಾಯ್ತು 10 ಲ್ಯಾಕ್ ರುಪೀಸ್ ಪ್ರಾಫಿಟ್ ಇರೋದಂತ. ಗೊತ್ತಾಗಿದ ತಕ್ಷಣ ಇದಿಷ್ಟು ಜನ ಕಾಂಪನ್ಸೇಷನ್ ಪೇ ಮಾಡ್ಕೊಡ್ಬೇಕು ಅವ್ನಿಗೆ. ಆಮೇಲೆ ಡೈರೆಕ್ಟರ್ಗೆ ಜಾಸ್ತಿ ಫೈನ್ ಬೀಳೋದು, ಮತ್ತೆ ಜೈಲ್ಗೆ ಹಾಕ್ತಾರೆ. ಕಂಪನಿ ಆಕ್ಟ್ 2013 ಪ್ರಕಾರ ಅವ್ನಿಗೆ ಜೈಲ್ಗೂ ಹಾಕ್ತಾರೆ, ಮತ್ತೆ ಅವನೇ ಪೆನಾಲ್ಟಿ ಪೇ ಮಾಡ್ಬೇಕಾಗಿರೋದು. ಮತ್ತೆ ಇನ್ವೆಸ್ಟರ್ಸ್ಗೆ ಲೀಗಲ್ ಆಗಿ ಆಕ್ಷನ್ ತಗೊಂಡು ಅವ್ನ್ದೇನ್ ದುಡ್ಡು ಇದೆಯೋ ಅದನ್ನ ರಿಕವರ್ ಮಾಡ್ಕೊಡ್ಬೇಕು ನೀವು. ಅರ್ಥ ಆಯ್ತಲ್ವಾ? 3 ಕಾನ್ಸೆಪ್ಟ್ ನಾವು ನೋಡಿದ್ವಿ. ಈ 3ಅಲ್ಲಿ ಯಾವ್ದಾದ್ರು ನಾನು ಮತ್ತೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನ ಮಾತ್ರ ಮಾಡ್ತಿರೋದು ನಿಮ್ಗೆ. ಈ ಮಿಕ್ಕಿ ಚಿಕ್ಕದೆಲ್ಲ ತಗೊಳ್ತಾನೆ ಇಲ್ಲ, ಯಾಕಂದ್ರೆ ಅದೆಲ್ಲ ಎಕ್ಸಾಮ್ ಅಲ್ಲಿ ಕೇಳಲ್ಲ. 3 ಸ್ಟೇಜಸ್ ಇತ್ತು ನಮ್ಗೆ. ಪ್ರಮೋಷನ್ ಸ್ಟೇಜು ಪಾರ್ಟ್ 1 ವಿಡಿಯೋನಲ್ಲಿ, ಆಮೇಲೆ ಇನ್ಕಾರ್ಪೊರೇಷನ್ ಸ್ಟೇಜ್ ಪಾರ್ಟ್ 2 ನಲ್ಲಿ, ಈಗ ಸಬ್ಸ್ಕ್ರಿಪ್ಷನ್ ಸ್ಟೇಜ್ ಪಾರ್ಟ್ 3 ನಲ್ಲಿ ಮಾಡಿದ್ವಿ ಆಯ್ತಾ. ಪ್ರಮೋಷನ್ ಅಂತ ಅಂದ್ರೆ ಏನಿತ್ತು, ಅವನು ಫಸ್ಟ್ ಪ್ಲಾನ್ ಮಾಡ್ಕೊಂಡು ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋತಾನೆ. ಇನ್ಕಾರ್ಪೊರೇಷನ್ ಅಲ್ಲಿ ಏನ್ ಮಾಡ್ತಾನೆ, ಎಲ್ಲಾನು ಮೆಮೊರಂಡಮ್ ಆಫ್ ಅಸೋಸಿಯೇಷನ್, ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಅಲ್ಲಿ ಸಬ್ಮಿಟ್ ಮಾಡಿ ಸರ್ಟಿಫಿಕೇಟ್ ನ ತಗೊಳ್ತಾನೆ. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಸ್ಟೇಜ್ ಅಂತ, ಇವಾಗ ಸರ್ಟಿಫಿಕೇಟ್ ಬಿಸ್ನೆಸ್ ಮಾಡೋದಕ್ಕೆ ಗೌರ್ಮೆಂಟ್ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ತು, ಇವಾಗ ದುಡ್ಡು ಬೇಕಲ್ವಾ. ಸೊ ಈ ಕಂಪನಿ ಹೆಸರು ಇಟ್ಕೊಂಡು ಅವನು ದುಡ್ಡು ಮಾಡ್ಕೊಳ್ಳೋದು. ಓಕೆನಾ, ಇದಿಷ್ಟೇ ಚಾಪ್ಟರ್, ತುಂಬಾ ಈಸಿ ಇದೆ. ವಿಡಿಯೋ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ ಗಳ ಜೊತೆ ಶೇರ್ ಮಾಡಿ, ಅದೊಂದೇ ಹೆಲ್ಪ್ ನಿಮ್ ಕೈಯಿಂದ ಎಕ್ಸ್ಪೆಕ್ಟ್ ಮಾಡೋದು. ಅಂಡ್ ಕೀಪ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು.